ಹಲೋ ಹಾಯ್ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಸಂತೋಷ್ ಲರ್ನಿಂಗ್ ಗಡ್ ಅಫಿಷಿಯಲ್ ಚಾನಲ್ನಿಂದ. ಸೊ ಇವತ್ತಿನ ಜಾಬ್ ಅಪ್ಡೇಟ್ ಯಾವುದಂತೇಳಿದರೆ, ಬೆಳಗಾವಿ DCC ಬ್ಯಾಂಕ್ನಲ್ಲಿ ಹೊರಡಿಸಿರುವಂತಹ ದ್ವಿತೀಯ ದರ್ಜೆ ಗುಮಾಸ್ತರು ಅಥವಾ ಸೆಕೆಂಡ್ ಡಿವಿಷನ್ ಕ್ಲರ್ಕ್ ಅಥವಾ ಹಾಗೂ ಬಂದೂಕುದಾರಿ ಗನ್ಮ್ಯಾನ್ ಹಾಗೂ ಸಿಪಾಯಿ ಅಥವಾ ಪಿಯೋನ್. ಸೊ ಈ ಜಾಬ್ಗಳಿಗೆ ನೇಮಕಾತಿ ಪ್ರಕ್ರಿಯೆಯನ್ನು ಬೆಳಗಾವಿ DCC ಬ್ಯಾಂಕ್ನಲ್ಲಿ ಶುರು ಮಾಡಿದ್ದಾರೆ. ಸೊ ಇದಕ್ಕೆ ಬೇಕಾಗಿರುವಂತಹ ವಿದ್ಯಾರ್ಹತೆ ನೀವು ನೋಡೋದಾದರೆ, ದ್ವಿತೀಯ ದರ್ಜೆ ಗುಮಾಸ್ತರು ಅಥವಾ ಸೆಕೆಂಡ್ ಡಿವಿಷನ್ ಕ್ಲರ್ಕ್ಗೆ ಬೇಕಾಗಿರುವಂಥ ವಿದ್ಯಾರ್ಹತೆ ಯಾವುದೇ ಡಿಗ್ರಿ ಆಗಿರ್ಬೋದು, BA, BSc, BCom. ಹಾಗೆಯೇ ಗನ್ಮ್ಯಾನ್ ಅಥವಾ ಬಂದೂಕುದಾರಿಯವರಿಗೆ ಬೇಕಾಗುವಂಥ ವಿದ್ಯಾರ್ಹತೆ SSLC ಪಾಸ್ ಆಗಿರಬೇಕು. ಸಿಪಾಯಿ, ಪಿಯೋನ್ ಇವರಿಗೆ ಬೇಕಾಗಿರುವಂಥ ವಿದ್ಯಾರ್ಹತೆ ಕೂಡ SSLC ಪಾಸ್ ಆಗಿದ್ದರೆ ಸಾಕು. ಸೊ ಇಲ್ಲಿ ನಿಮಗೆ ಸಿಗುತ್ತೆ ವೇತನ ಶ್ರೇಣಿ 42,650ರಿಂದ 1,15,150 ಸೊ ಸ್ನೇಹಿತರೆ, ಇಲ್ಲಿ 3 ಪೋಸ್ಟ್ಗಳಿವೆ. ಸೆಕೆಂಡ್ ಡಿವಿಷನ್ ಕ್ಲರ್ಕ್, ಗನ್ಮ್ಯಾನ್ ಮತ್ತು ಪಿಯೋನ್. ಗನ್ಮ್ಯಾನ್ ಮತ್ತು ಪಿಯೋನ್ ಇದೆರಡು SSLC ಪಾಸ್ ಆದವರಿಗೆ ಮತ್ತು ಸೆಕೆಂಡ್ ಡಿವಿಷನ್ ಕ್ಲರ್ಕ್ ಡಿಗ್ರಿ ಆದವರಿಗೆ. ಸೊ ನೀವು SSLC ಆದರೂ ಕೂಡ ನಿಮಗೆ ಇಲ್ಲಿ ಜಾಬ್ ಇದೆ, ನೀವು ಡಿಗ್ರಿ ಕಂಪ್ಲೀಟ್ ಮಾಡಿದರೂ ಕೂಡ ಇಲ್ಲಿ ಜಾಬ್ ಇದೆ. ಸೊ ಸ್ನೇಹಿತರೆ, ಇದೊಂದು ಒಳ್ಳೆಯ ಆಪರ್ಚುನಿಟಿ, ತುಂಬಾ ಜಾಬ್ ಇರುವಂಥ ಸಾಧ್ಯತೆಗಳಿವೆ. ಆದ್ದರಿಂದ ಈ ಆಪರ್ಚುನಿಟಿಯನ್ನು ಮಿಸ್ ಮಾಡಲಿಕ್ಕೆ ಹೋಗಬೇಡಿ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅಫಿಷಿಯಲ್ ವೆಬ್ಸೈಟ್ನಿಂದ ಸ್ಟಾರ್ಟ್ ಮಾಡಿ ಅಧಿಸೂಚನೆಯಲ್ಲಿ ಏನೇನಿದೆ, ಅದರಲ್ಲಿ ನಿಮಗೆ ಅಪ್ಲೈ ಮಾಡೋ ಪ್ರೊಸೀಜರ್ ಏನು, ಇದರೆಲ್ಲದರ ಬಗ್ಗೆ ಕಂಪ್ಲೀಟ್ ಆಗಿ ನಾನು ನಿಮಗೆ ಡೀಟೇಲ್ಸನ್ನು ಕೊಡಲಿಕ್ಕಿದ್ದೇನೆ. ಸೊ ಈ ವಿಡಿಯೋವನ್ನು ಕಡೆಯ ತನಕ ಕಂಪ್ಲೀಟಾಗಿ ನೋಡಿ, ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಸೊ ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಸ್ನೇಹಿತರೆ, ನೀವು ನೋಡ್ಬೋದು, ನಾನಿದ್ದೇನೆ ಬೆಳಗಾವಿ DCC ಬ್ಯಾಂಕ್. ಸೊ ಇವರ ಅಫಿಷಿಯಲ್ ವೆಬ್ಸೈಟ್ನಲ್ಲಿ, ಇದು ಇವರ ಅಫಿಷಿಯಲ್ ವೆಬ್ಸೈಟ್. ಸೊ ಇಲ್ಲಿ ನಾವು ರಿಕ್ರೂಟ್ಮೆಂಟ್ ಸೆಕ್ಷನ್, ಇಲ್ಲಿ ರಿಕ್ರೂಟ್ಮೆಂಟ್ ಅಂತ ಇದೆ, ಈ ಸೆಕ್ಷನನ್ನು ನೋಡಬೇಕಾಗುತ್ತೆ. ಯಾಕಂದರೆ ನೋಟಿಫಿಕೇಷನ್ ಎಲ್ಲ ಇಲ್ಲಿರುತ್ತೆ. ಸೊ ನೀವು ಏನು ಮಾಡಬೇಕಂದ್ರೆ, ರಿಕ್ರೂಟ್ಮೆಂಟ್ ಅಂತ ಏನಿದೆ ಅದನ್ನು ಕ್ಲಿಕ್ ಮಾಡಬೇಕು. ರಿಕ್ರೂಟ್ಮೆಂಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ, ಸೊ ನೀವು ಕನ್ನಡ ಬೇಕಾದರೆ ಕನ್ನಡ ಸೆಲೆಕ್ಟ್ ಮಾಡಿ, ಇಂಗ್ಲೀಷ್ ಬೇಕಾದರೆ ಇಂಗ್ಲೀಷಲ್ಲಿ ನೀವು ಸೆಲೆಕ್ಟ್ ಮಾಡ್ಬೋದು. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ನೋಟಿಫಿಕೇಷನ್, ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅನೌನ್ಸ್ಮೆಂಟ್. ಸೊ ನೆಕ್ಸ್ಟ್ ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ನೋಟಿಫಿಕೇಷನ್ ಆ್ಯಂಡ್ ಇನ್ಸ್ಟ್ರಕ್ಷನ್ ಟು ಅಪ್ಲೈ ಆನ್ಲೈನ್. ಸೊ ಇಲ್ಲಿ ಕೊಟ್ಟಿದ್ದಾರೆ. ಸೊ ಫಸ್ಟ್ ನಮಗೆ ನೋಟಿಫಿಕೇಷನ್ ಬೇಕಾದರೆ ನಾವು ಇದನ್ನು ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ಅದನ್ನು ಕ್ಲಿಕ್ ಮಾಡಿಕೊಂಡು, ಸೊ ನಿಮಗೆ ಅಪ್ಲೈ ಮಾಡಬೇಕಾದ್ರೆ ನೀವು ರಿಜಿಸ್ಟ್ರೇಷನ್ ಮಾಡಬೇಕು ಫಸ್ಟ್. ಆನಂತರ ನೀವು ನಿಮ್ಮ ಅಪ್ಲಿಕೇಶನನ್ನು ಅಪ್ಲೈ ಮಾಡಲಿಕ್ಕೆ ಇರುತ್ತೆ. ಸೊ ಮೊದಲನೇದಾಗಿ ನಾವು ನೋಟಿಫಿಕೇಷನನ್ನು ಡೌನ್ಲೋಡ್ ಮಾಡಿಕೊಂಡು ನೋಡುವ. ಸೊ ನೋಟಿಫಿಕೇಷನನ್ನು ನಾನು ಕ್ಲಿಕ್ ಮಾಡ್ತೇನೆ. ಸೊ ಅದರ ಒಂದು PDF ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸನ್ನು ಕೊಟ್ಟಿದ್ದಾರೆ. ಸೊ ನಾವು ಈಗ ಈ ಡೀಟೇಲ್ಸ್ನಲ್ಲಿ, ಈ ಅಧಿಸೂಚನೆಯಲ್ಲಿ ಏನೇನಿದೆ ಇದರ ಬಗ್ಗೆ ಕಂಪ್ಲೀಟಾಗಿ ನೋಡುವ. ನಾನು ನಿಮಗೆ ಇದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಆನಂತರ ನಾವು ಇಲ್ಲಿ ಬಂದು ಇದರ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಬಂದು ನೀವು ರಿಜಿಸ್ಟ್ರೇಷನ್ ಮಾಡೋದು ಹೇಗೆ ಮತ್ತು ಅಪ್ಲೈ ಮಾಡೋ ವಿಧಾನ ಹೇಗೆ ಅಂತ ನೋಡುವ. ಸೊ ಅದಕ್ಕಿಂತ ಮುಂಚೆ ಇಲ್ಲಿ ನೋಡ್ಬೋದು, ಡೇಟ್ಸ್ ಇಲ್ಲಿಯೂ ಕೊಟ್ಟಿದ್ದಾರೆ. ಸ್ಟಾರ್ಟ್ ಯಾವಾಗಾಗಿದೆ, ಇವತ್ತೇ ಸ್ಟಾರ್ಟ್ ಆಗಿದೆ, 27/7/2026ಗೆ ಸ್ಟಾರ್ಟ್ ಆಗಿದೆ. ಮತ್ತು ಲಾಸ್ಟ್ ಡೇಟ್ 27/8, 1 ತಿಂಗಳ ತನಕ ನಿಮಗೆ ಅಪ್ಲಿಕೇಶನ್ ಡೆಡ್ಲೈನ್ ಇದೆ. ನಿಮ್ಮ ಫೀಸ್ ಪೇ ಮಾಡಲಿಕ್ಕಿರುವಂಥ ಲಾಸ್ಟ್ ಡೇಟ್ 27/8/2026. ಸೊ ಇಷ್ಟರೊಳಗಡೆ ನೀವು ಫೀಸನ್ನು ಪೇ ಮಾಡಿ ಆಗಬೇಕು. ಸೊ ಬನ್ನಿ ಸ್ನೇಹಿತರೆ, ನಾನು ಮೊದಲು ತಿಳಿಸಿದಾಗೆ ಅಧಿಸೂಚನೆಯನ್ನು ನೋಡುವ. ಸ್ನೇಹಿತರೆ, ನೀವು ನೋಡ್ಬೋದು, ಇಲ್ಲಿ ನೋಟಿಫಿಕೇಷನಲ್ಲಿ ಕೊಟ್ಟಿದ್ದಾರೆ, ದಿ ಬೆಳಗಾವಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್. ಸೊ ಇಲ್ಲಿ ಒಟ್ಟು 104 ಹುದ್ದೆಗಳಿಗೆ ನೇರ ನೇಮಕಾತಿ ಪ್ರಕ್ರಿಯೆಯನ್ನು ಶುರು ಮಾಡಿದ್ದಾರೆ. ಸೊ ಯಾವುದೆಲ್ಲ ಜಾಬ್ ನೋಡೋದಂತೇಳಿದರೆ, ದ್ವಿತೀಯ ದರ್ಜೆ ಗುಮಾಸ್ತರು ಅಂದರೆ ಸೆಕೆಂಡ್ ಡಿವಿಷನ್ ಕ್ಲರ್ಕ್, ವೇತನ ಶ್ರೇಣಿ 53,150ರಿಂದ 1,15,000 ಸೊ ಇಲ್ಲಿ ನೋಡ್ಬೋದು ಹೇಗೆ ಅದನ್ನು ಬೇರೆ ಬೇರೆ ಜಾತಿಗಳಿಗೆ ಡಿವೈಡ್ ಮಾಡಿದ್ದಾರೆ ಅಂತ ಇಲ್ಲಿ ನೋಡ್ಬೋದು ನೀವು. ಸೊ ವಿದ್ಯಾರ್ಹತೆ ಬಗ್ಗೆ ನೋಡೋದು ಅಂತ ಹೇಳಿದರೆ, ಅಭ್ಯರ್ಥಿಯು ಭಾರತದಲ್ಲಿ ಕಾನೂನು ರೀತಿಯ ಸ್ಥಾಪಿತ ಮಾನ್ಯತೆ ಪಡೆದ ಅಂಗೀಕೃತ ವಿಶ್ವವಿದ್ಯಾಲಯದಿಂದ BA, BSc, BCom ಪದವಿ ವಿದ್ಯಾರ್ಹತೆಯನ್ನು ಹೊಂದಿರಬೇಕು. ಸೊ ನೀವು BA, BSc, BCom ಪದವಿಯನ್ನು ಹೊಂದಿದರೆ, ಸೊ ನೀವು ಸೆಕೆಂಡ್ ಡಿವಿಷನ್ ಕ್ಲರ್ಕ್ ಪೋಸ್ಟಿಗೆ ನೀವು ಅಪ್ಲೈ ಮಾಡ್ಬೋದು. ಹಾಗೆಯೇ ಎರಡನೆಯ ಹುದ್ದೆ ಬಂದೂಕುದಾರಿಯಾಗಿದೆ. ಇದಕ್ಕೆ ನಿಮಗೆ ಸಿಗುತ್ತೆ 47,650ರಿಂದ 1,05,650 ಖಾಲಿರುವಂಥ ಹುದ್ದೆ ಸಂಖ್ಯೆ ಕೇವಲ 1. ಮತ್ತು ಇದಕ್ಕೆ ಬೇಕಾಗಿರುವಂತಹ ಕನಿಷ್ಠ ವಿದ್ಯಾರ್ಹತೆ SSLC ಅಥವಾ 10ನೇ ತರಗತಿಯಲ್ಲಿ ನೀವು ಪಾಸ್ ಆಗಿರಬೇಕು. ಮತ್ತು ಇಲ್ಲೊಂದು ನೋಟ್ ಏನಂತೇಳಿದರೆ, ಪರೀಕ್ಷೆಯಲ್ಲಿ ನೀವು SSLC ಪಾಸ್ ಆಗಿರೋದು ಅಲ್ಲದೆ ಈ ಬಂದೂಕುದಾರಿಗೆ ನೀವು ಇನ್ನೊಂದು ಎಲಿಜಿಬಿಲಿಟಿ ಇರಬೇಕು. ಏನಂತೇಳಿದರೆ, ಭಾರತೀಯ ಸಶಸ್ತ್ರ ಪಡೆಗಳಿಂದ ನಿವೃತ್ತರಾದ ಮಾಜಿ ಸೈನಿಕರಾಗಿರತಕ್ಕದ್ದು, ನೀವು ನಿವೃತ್ತರಾದಂತಹ ಮಾಜಿ ಸೈನಿಕರಾಗಿರಬೇಕು. ಮತ್ತು ಚಾಲ್ತಿಯಲ್ಲಿರುವಂತಹ ಬಂದೂಕು ಪರವಾನಗಿ, ವ್ಯಾಲಿಡ್ ಆರ್ಮ್ ಲೈಸೆನ್ಸ್ ನಿಮ್ಮ ಹತ್ರ ಇರಬೇಕು.
ಸೊ ಇದಕ್ಕೆ ನೀವು SSLC ಪಾಸ್ ಆಗಿರಬೇಕು, ನೀವು ಮಾಜಿ ಸೈನಿಕರಾಗಿದ್ದು ನಿವೃತ್ತಿ ಆಗಿರಬೇಕು, ಹಾಗೆ ನಿಮ್ಮ ಹತ್ರ ಒಂದು ವ್ಯಾಲಿಡ್ ಬಂದೂಕು ಪರವಾನಗಿ ಲೈಸೆನ್ಸ್ ಇರಬೇಕು. ನೆಕ್ಸ್ಟ್ ಹುದ್ದೆ ಇರುವಂಥದ್ದು ಸಿಪಾಯಿ ಅಥವಾ ಪಿಯೋನ್. ಸೊ ವೇತನ ಶ್ರೇಣಿ ಇಲ್ಲಿ ನೋಡ್ಬೋದು 42,650ರಿಂದ 96,650ವರೆಗೆ ಇರುತ್ತೆ. ಮತ್ತು ಜಾಬ್ ಹುದ್ದೆಗಳು ಎಷ್ಟಿದೆ ಅಂತ ಹೇಳಿದ್ರೆ 20 ಹುದ್ದೆಗಳಿವೆ. ಇದಕ್ಕೆ ಬೇಕಾಗಿರುವಂಥ ಕನಿಷ್ಠ ವಿದ್ಯಾರ್ಹತೆ SSLC ಅಥವಾ 10ನೇ ಪಾಸ್ ಆಗಿರಬೇಕು. ಸೊ ಇಲ್ಲೊಂದು ಸೂಚನೆ ಏನು ಕೊಟ್ಟಿದ್ದಾರೆ ಅಂತ ಹೇಳಿದರೆ, ಸಿಪಾಯಿ ಮತ್ತು ಗನ್ಮ್ಯಾನ್ ಹುದ್ದೆಗಳನ್ನು ಹೊರತುಪಡಿಸಿ, ಅಂದರೆ ನೀವು ಸೆಕೆಂಡ್ ಡಿವಿಷನ್ ಕ್ಲರ್ಕಿಗೆ ಅಪ್ಲೈ ಮಾಡುವರಾಗಿದ್ದರೆ ನೀವು ಏನು ಪದವಿ ಪಡೆದಿರ್ತೀರಿ ಅದರೊಟ್ಟಿಗೆ ಕಂಪ್ಯೂಟರ್ ಆಪರೇಷನ್ಸ್ ಮತ್ತು ಅಪ್ಲಿಕೇಶನ್, ಬೇಸಿಕ್ಸ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಅದರ ಒಂದು ನಾಲೆಜ್ ನಿಮಗೆ ಕಡ್ಡಾಯವಾಗಿರಬೇಕು. ಅದರ ಸರ್ಟಿಫಿಕೇಟ್ ಇದ್ದರೆ ತುಂಬಾ ಒಳ್ಳೆಯದು. ಅಥವಾ ಸೊ ನೀವು ಈ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇಲ್ಲ ಅಂತ ಹೇಳಿದರೆ ಪದವಿಯಲ್ಲಿ ಡಿಗ್ರಿಯಲ್ಲಿ ಒಂದು ಕೋರ್ಸ್ ಕಂಪ್ಯೂಟರ್ ವಿಷಯ ಅಧ್ಯಯನ ಮಾಡಿದಲ್ಲಿ ಕಂಪ್ಯೂಟರ್ ಸರ್ಟಿಫಿಕೇಟ್ ಸಲ್ಲಿಸಲು ವಿನಾಯಿತಿ ನೀಡಲಾಗುತ್ತೆ. ಅಂದರೆ ಸೊ ನೀವು BSc ಇರ್ಬೋದು, BCA ಮಾಡ್ತಿರುವಾಗ ನಿಮಗೆ ಒಂದು ಕಂಪ್ಯೂಟರ್ ಸಬ್ಜೆಕ್ಟ್ ಇದ್ದರೆ ಸೊ ನಿಮಗೆ ಆವಾಗ ಈ ಏನು ಬೇಸಿಕ್ಸ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ನಾಲೆಜ್ ಸರ್ಟಿಫಿಕೇಟನ್ನು ಸಬ್ಮಿಟ್ ಮಾಡೋ ಅಗತ್ಯ ಇರುವುದಿಲ್ಲ. ಸೊ ಇದಕ್ಕಿರುವಂಥ ಮೇಲೆ ಕಾಲಿರುವಂಥ ಹೇಳಿದಂಥ ಎಲ್ಲ ಜಾಬ್ ಏನಿದೆ ಅದಕ್ಕೆ ನೀವು ಕಡ್ಡಾಯವಾಗಿ ಆನ್ಲೈನ್ ಮೂಲಕನೇ ಅರ್ಜಿಯನ್ನು ಸಲ್ಲಿಸಬೇಕು. ನಾನು ವೆಬ್ಸೈಟ್ನ ತೋರಿಸಿದ್ದೇನೆ. ಈ ವಿಡಿಯೋದ ಕೊನೆಯಲ್ಲಿ ಹೇಗೆ ಅಪ್ಲೈ ಮಾಡಬೇಕು, ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಹೇಗೆ ಅಪ್ಲೈ ಮಾಡಬೇಕು ಅದನ್ನು ನಾನು ತೋರಿಸಿಕೊಡಲಿಕ್ಕೆ ಇದ್ದೇನೆ ಸ್ನೇಹಿತರೆ. ಸೊ ಅಭ್ಯರ್ಥಿಗಳು ಒಂದೇ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕು. ಸೊ ಒಂದಕ್ಕಿಂತ ಜಾಸ್ತಿ ನೀವು ಅರ್ಜಿಯನ್ನು ಸಲ್ಲಿಸಿದರೆ ಸೊ ನಿಮ್ಮ ಅರ್ಜಿಯನ್ನು ಮೊದಲು ಸಲ್ಲಿಸಿದ ಅರ್ಜಿಯನ್ನು ಮಾತ್ರ ಮಾನ್ಯ ಮಾಡ್ತಾರೆ. ನೀವು ಮತ್ತೆ ಸೇಮ್ ಹುದ್ದೆಗೆ ನೀವು 2-3 ಸತಿ ಅರ್ಜಿಯನ್ನು ಸಲ್ಲಿಸಿದರೆ ನೀವು ಯಾವುದು ಫಸ್ಟ್ ಸಲ್ಲಿಸಿರ್ತೀರಿ ಅದನ್ನು ಮಾತ್ರ ಕನ್ಸಿಡರ್ ಮಾಡ್ತಾರೆ. ನೀವು ಒಂದಕ್ಕಿಂತ ಹೆಚ್ಚಿನ ವೃಂದಗಳಿಗೆ, ಅಂದರೆ ಪಿಯೋನ್ ಇರ್ಬೋದು ಅಥವಾ ಗನ್ಮ್ಯಾನ್ ಇರ್ಬೋದು ಅಥವಾ ಕ್ಲರ್ಕ್ ಇರ್ಬೋದು, ಅದಕ್ಕೆ ನೀವು ಒಂದಕ್ಕಿಂತ ಜಾಸ್ತಿ ವೃಂದಗಳಿಗೆ ಅರ್ಜಿ ಸಲ್ಲಿಸಬೇಕಂತ ಹೇಳಿದರೆ ನೀವು ಒಂದೇ ನೋಂದಣಿ ಅಡಿಯಲ್ಲಿ ಪ್ರತಿ ಹುದ್ದೆಗೆ ಸಪರೇಟಾಗಿ ಶುಲ್ಕವನ್ನು ನೀವು ಕೊಡಬೇಕು. ಅಪ್ಲಿಕೇಶನ್ ಫೀಸನ್ನು ಸಪ್ರೇಟ್ ಕೊಟ್ಕೊಂಡು ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಸೊ ನೇಮಕಾತಿ ಅರ್ಜಿಯನ್ನು ಖುದ್ದಾಗಿ ಅಥವಾ ಅಂಚೆ ಕೊರಿಯರ್ ಮೂಲಕ ಸಲ್ಲಿಸಲು ಅವಕಾಶ ಇರುವುದಿಲ್ಲ. ಆನ್ಲೈನ್ ಮೂಲಕ ಮಾತ್ರ ನೀವು ಸಲ್ಲಿಸಲಿಕ್ಕೆ ಅವಕಾಶ ಇರುವಂಥದ್ದು. ಅಭ್ಯರ್ಥಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಅರ್ಜಿಗಳಲ್ಲಿ ಅಪೂರ್ಣ ಹಾಗೂ ಅಸ್ಪಷ್ಟ ದಾಖಲೆಗಳು ಅಥವಾ ಮಾಹಿತಿಗಳನ್ನು ನೀಡಿದ್ದಲ್ಲಿ ಅಂಥ ಅರ್ಜಿಗಳನ್ನು ತಿರಸ್ಕರಿಸಲಾಗುತ್ತೆ. ಸೊ ನೀವು ಅರ್ಜಿ ಸಲ್ಲಿಸುವಾಗ ಕರೆಕ್ಟ್ ಆದಂಥ ಡೀಟೇಲನ್ನು ಕೊಡಬೇಕಾಗುತ್ತೆ. ನಿಗದಿತ ಶುಲ್ಕ ಸಂದೇಹ ಮಾಡದ್ದಲ್ಲಿ ಕೂಡ ನಿಮ್ಮ ಅರ್ಜಿಗಳನ್ನು ತಿರಸ್ಕರಿಸ್ತಾರೆ. ನೀವು ಫೀಸ್ ಪೇ ಮಾಡಲಿಲ್ಲಾದರೂ ಕೂಡ ನಿಮ್ಮ ಅರ್ಜಿಗಳನ್ನು ತಿರಸ್ಕರಿಸ್ತಾರೆ. ಸೊ ನೀವು ಒಮ್ಮೆ ಫೀಸನ್ನು ಪೇ ಮಾಡಿದ ನಂತರ ಯಾವುದೇ ಕಾರಣಕ್ಕೂ ನಿಮಗೆ ಅದನ್ನು ರಿಟರ್ನ್ ಕೊಡೋದಿಲ್ಲ. ಹಾಗಾದರೆ ಅರ್ಜಿ ಶುಲ್ಕ ಎಷ್ಟಿದೆ? ಪರಿಶಿಷ್ಟ ಜಾತಿ ಪಂಗಡದವರಿಗೆ 500 ರೂಪಾಯಿ ಇರುತ್ತೆ. ಹಾಗೆಯೇ ನಮ್ಮ ಜನರಲ್ ಕ್ಯಾಟಗರಿಯವರಿಗೆ 1,000 ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ ಸ್ನೇಹಿತರೆ. ಸೊ ಅರ್ಜಿ ಶುಲ್ಕವನ್ನು ಪಾವತಿಸುವುದಕ್ಕೆ ಡೆಬಿಟ್, ಕ್ರೆಡಿಟ್ ಕಾರ್ಡ್, ಆನ್ಲೈನ್ ಮೂಲಕ ನಿಗದಿತ ಶುಲ್ಕ ಪ್ಲಸ್ ಬ್ಯಾಂಕ್ ಗೇಟ್ವೇ ಶುಲ್ಕ ಇದ್ದಲ್ಲಿ ಪ್ರತ್ಯೇಕವಾಗಿ ಪಾವತಿಸಬೇಕು. ಅಂದರೆ ಈಗ ಏನು ಇಲ್ಲಿ 1,000 ರೂಪಾಯಿ ಕೊಟ್ಟಿದ್ದಾರೆ, ಇದು ಅರ್ಜಿ ಶುಲ್ಕ. ಇನ್ ಕೇಸ್ ಬ್ಯಾಂಕ್ನವ್ರದ್ದು ಯಾವುದಾದ್ರೂ ಚಾರ್ಜಸ್ ಇದ್ದರೆ ಅದು ಕೂಡ ಅದಕ್ಕೆ ಆ್ಯಡ್ ಆಗುತ್ತೆ. ಸೊ ಅರ್ಜಿಯನ್ನು ಆನ್ಲೈನ್ ಮೂಲಕನೇ ನೀವು ಅರ್ಜಿಯನ್ನು ಶುಲ್ಕವನ್ನು ಸಲ್ಲಿಸಬೇಕಾಗುತ್ತೆ. ಸೊ ಯಾವುದೇ ರೀತಿಯಾದಂತಹ DD, ಪೋಸ್ಟರ್, ಮನಿ ಆರ್ಡರನ್ನು ಈ ರೂಪದಲ್ಲಿ ಅರ್ಜಿ ಶುಲ್ಕವನ್ನು ಸ್ವೀಕರಿಸಲಾಗುವುದಿಲ್ಲ. ಸೊ ದಿನಾಂಕ, ಇಂಪಾರ್ಟೆಂಟ್ ಡೇಟ್ಸ್ ಬಗ್ಗೆ ನೋಡೋದಾದರೆ ನಾನು ಮೊದಲೇ ತಿಳಿಸಿದಾಗೆ ಸ್ಟಾರ್ಟ್ ಆದದ್ದು ಇವತ್ತೇ 27/7/2026 ಮತ್ತು 1 ತಿಂಗಳ ತನಕ ನಿಮಗೆ ಟೈಮ್ ಇದೆ 27/8/2026. ಸೊ ಮತ್ತು ಈ ಅರ್ಜಿ ಸಲ್ಲಿಸಬೇಕಾದ್ರೆ ನಿಮಗೆ ಕನ್ನಡ ಭಾಷೆ ಅಂದರೆ ಓದೋದು, ಬರೆಯೋದು ಮತ್ತು ಅರ್ಥೈಸ್ಕೊಳ್ಳುವಂಥದ್ದು ಜ್ಞಾನ ನಿಮಗೆ ಕಡ್ಡಾಯವಾಗಿ ಇರಬೇಕು. ಸೊ ಇದಿಲ್ಲಾದರೆ ನೀವು ಅಪ್ಲೈ ಮಾಡಲಿಕ್ಕೆ ಆಗೋದಿಲ್ಲ. ಲಿಖಿತ ಪರೀಕ್ಷೆ ಇರುತ್ತೆ. ಸೊ ಲಿಖಿತ ಪರೀಕ್ಷೆ ಅರ್ಹರಿರುವ ಅಭ್ಯರ್ಥಿಗಳ ಪಟ್ಟಿಯನ್ನು ಹಾಗೂ ಲಿಖಿತ ಪರೀಕ್ಷೆ ದಿನಾಂಕವನ್ನು ಬ್ಯಾಂಕಿನ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗ್ತದೆ. ಇಲ್ಲಿ ರಿಟರ್ನ್ ಟೆಸ್ಟ್ ಇರುತ್ತೆ. ಸೊ ಅದರ ಡೀಟೇಲ್ಸನ್ನು ಬ್ಯಾಂಕಿನ ವೆಬ್ಸೈಟಲ್ಲಿ ಪ್ರಕಟಿಸ್ತಾರೆ. ಲಿಖಿತ ಪರೀಕ್ಷೆ ಪ್ರವೇಶ ಪತ್ರ, ದಿನಾಂಕ, ಸ್ಥಳ ಮತ್ತು ಕಾಲಾವಧಿಗಳನ್ನು ಅರ್ಹ ಅಭ್ಯರ್ಥಿಗಳಿಗೆ ಬ್ಯಾಂಕಿನ ವೆಬ್ಸೈಟ್ ಮೂಲಕ ಕಳಿಸಲಾಗುವುದು. ಸೊ ನಿಮಗೆ ಅವರು ನಿಮ್ಮ ಹಾಲ್ ಟಿಕೆಟ್ ಇರ್ಬೋದು ಅಥವಾ ಯಾವ ಡೇಟ್, ಎಲ್ಲಿ ಲಿಖಿತ ಪರೀಕ್ಷೆ ಅಂದರೆ ರಿಟರ್ನ್ ಟೆಸ್ಟ್ ಇರುತ್ತೆ ಅದರೆಲ್ಲದರನ್ನು ಡೀಟೇಲನ್ನು ಅವರು ನಿಮಗೆ ಕಳಿಸ್ತಾರೆ. ಸೊ ಹಾಗೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ, ಏನಾದರೂ ಕ್ವೆರೀಸ್ ಇದ್ದರೆ ನೀವು ಈ ನಂಬರ್ ಏನಿದೆ ಅದಕ್ಕೆ ನೀವು ಕಾಲ್ ಮಾಡಿ ನಿಮ್ಮ ಯಾವುದೇ ಡೌಟನ್ನು ನೀವು ಕ್ಲಿಯರ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಮತ್ತು ಈಗ ಏಜ್ ಲಿಮಿಟ್, ಹಾಗಾದರೆ ಏಜ್ ಎಷ್ಟಿರಬೇಕು? ಮಿನಿಮಮ್ ಏಜ್ ಇರುತ್ತೆ 18 ವರ್ಷ ಮತ್ತು ಮ್ಯಾಕ್ಸಿಮಮ್ ಏಜ್ ಇರುತ್ತೆ. ಪರಿಶಿಷ್ಟ ಜಾತಿಯವರಿಗೆ 40 ವರ್ಷ ಮತ್ತು 2A 2B ಅವರಿಗೆ 38 ವರ್ಷ, ಹಾಗೆ ಸಾಮಾನ್ಯ ವರ್ಗದ ಜನರಿಗೆ 35 ವರ್ಷ ಏಜ್ ರಿಲ್ಯಾಕ್ಸೇಷನ್
ಇರುತ್ತೆ. ಸೊ ಆಯ್ಕೆ ವಿಧಾನ ನಿಮ್ಮನ್ನು ಹೇಗೆ ಸೆಲೆಕ್ಟ್ ಮಾಡ್ತಾರೆ, ಮೊದಲೇ ತಿಳಿಸಿದಾಗೆ ಲಿಖಿತ ಪರೀಕ್ಷೆ ಅಂದರೆ ರಿಟರ್ನ್ ಟೆಸ್ಟ್ ಇರೋದ್ರಿಂದ ಯಾರು ದ್ವಿತೀಯ ದರ್ಜೆ ಗುಮಾಸ್ತರು, ಯಾರು ಸೆಕೆಂಡ್ ಡಿವಿಷನ್ ಕ್ಲರ್ಕ್ ಅಪ್ಲೈ ಮಾಡ್ತಾರೆ ಅವರಿಗೆ ನಿಮಗೆ ಟೋಟಲ್ 200 ಅಂಕಗಳಿಗೆ ಎಕ್ಸಾಮ್ ಇರುತ್ತೆ. ಅದರಲ್ಲಿ 50 ಅಂಕ ಕನ್ನಡ ಭಾಷೆ ಇರುತ್ತೆ, 25 ಅಂಕ ಸಾಮಾನ್ಯ ಇಂಗ್ಲೀಷ್ ಇರುತ್ತೆ ಮತ್ತು 25 ಅಂಕ ಸಾಮಾನ್ಯ ಜ್ಞಾನ ಮತ್ತು 50 ಅಂಕ ಸಹಕಾರ ವಿಷಯ ಮತ್ತು 25 ಅಂಕ ಭಾರತದ ಸಂವಿಧಾನ ಹಾಗೂ ಬ್ಯಾಂಕಿನ ಕಾರ್ಯಚಟುವಟಿಕೆ ಮತ್ತು ವಸ್ತುನಿಷ್ಠೆಗಳಿಗೆ 25 ಅಂಕಗಳನ್ನು ಒಳಗೊಂಡಿರುತ್ತೆ. ಸೊ ಟೋಟಲ್ ಆಗಿ 200 ಅಂಕಗಳಿಗೆ ಎಕ್ಸಾಮ್ ಇರುತ್ತೆ. ಸೊ ಅವ್ರೇನು ಮಾಡ್ತಾರೆ ಅಂತೇಳಿದರೆ, ನೀವು 200 ಅಂಕಗಳಿಗೆ ಎಕ್ಸಾಮ್ ಬರೆದ್ರೆ ಅದನ್ನು 85 ಮಾರ್ಕ್ಸಿಗೆ ಇಳಿಸ್ತಾರೆ. ಅದನ್ನು 85 ಮಾರ್ಕ್ಸಿಗೆ ಇಳಿಸಿ ಅನಂತರ ಪರ್ಸನಲ್ ಇಂಟರ್ವ್ಯೂ ಇರುತ್ತೆ. ಪರ್ಸನಲ್ ಇಂಟರ್ವ್ಯೂ ಸಂದರ್ಶನ ಅಂದರೆ ನೇರ ಸಂದರ್ಶನ ಇರುತ್ತೆ. ಅದಕ್ಕೆ 15 ಅಂಕಗಳನ್ನು ನಿಗದಿಪಡಿಸಿರ್ತಾರೆ. ಸೊ ನಿಮ್ಮ ಈ 85 ಮಾರ್ಕ್ ಏನು ನೀವು ಲಿಖಿತ ಪರೀಕ್ಷೆಯಲ್ಲಿ ಬರೆದಿರ್ತೀರಿ ಮತ್ತು 15 ಅಂಕಗಳು ನೀವು ಏನು ನೇರ ಸಂದರ್ಶನದಲ್ಲಿ ಪಡೆದಿರ್ತೀರಿ ಅದರ ಮೇಲೆ ನಿಮ್ಮ ಮೆರಿಟ್ ಆಧಾರದ ಮೇಲೆ ನಿಮ್ಮನ್ನು ಸೆಲೆಕ್ಟ್ ಮಾಡ್ತಾರೆ. ಸೊ ಗುಮಾಸ್ತರಿಗೆ ನಾನು ಹೇಳಿದಾಗೆ 200 ಅಂಕಗಳಿಗೆ ಎಕ್ಸಾಮನ್ನು ಬರೆದ್ರೆ, ಸಿಪಾಯಿ ಮತ್ತು ಗನ್ಮ್ಯಾನ್ಗಳಿಗೆ 100 ಅಂಕಗಳಿಗೆ ಲಿಖಿತ ಪರೀಕ್ಷೆಯನ್ನು ನಡೆಸ್ತಾರೆ. ಸೊ ಅದರಲ್ಲಿ 50 ಅಂಕ ಕನ್ನಡ ಭಾಷೆ ಇರುತ್ತೆ ಮತ್ತು 50 ಅಂಕ ಸಾಮಾನ್ಯ ಜ್ಞಾನವಾಗಿರುತ್ತೆ. ಸೊ ಮತ್ತು ಅಂಕಗಳನ್ನು ಒಟ್ಟುಗೂಡಿಸಿ ಮೆರಿಟ್. ಸೊ ಇಲ್ಲಿ ಕೂಡ ಹಾಗೆ. ಸೊ ನಿಮ್ಮ ಏನು ಮಾರ್ಕ್ಸ್ ಇದೆ ಅದನ್ನು 85 ಮಾರ್ಕ್ಸಿಗೆ ಇಳಿಸ್ತಾರೆ, ಕನ್ವರ್ಟ್ ಮಾಡ್ತಾರೆ. ಅನಂತರ 15 ಅಂಕಗಳಿಗೆ ನಿಮಗೆ ಡೈರೆಕ್ಟ್ ಅಥವಾ ಏನು ಮೌಖಿಕ ಸಂದರ್ಶನ ಇರುತ್ತೆ, ಅದರ ಮೇಲೆ ಡಿಪೆಂಡ್ ಆಗಿ ಇರುತ್ತೆ ಸ್ನೇಹಿತರೆ. ಅಭ್ಯರ್ಥಿಗಳು ಸಂದರ್ಶನ ಸಮಯದಲ್ಲಿ ಕಡ್ಡಾಯವಾಗಿ ಹಾಜರುಪಡಿಸಬೇಕಾದಂಥ ಮೂಲ ಪ್ರಮಾಣ ಪತ್ರಗಳು ಯಾವುದೆಲ್ಲ, ನೀವು ಯಾವುದೆಲ್ಲ ಡಾಕ್ಯುಮೆಂಟನ್ನು ನಿಮ್ಮ ನೇರ ಸಂದರ್ಶನ ಪರ್ಸನಲ್ ಇಂಟರ್ವ್ಯೂ ಟೈಮಲ್ಲಿ ತೊಗೊಂಡೋಗಬೇಕು. ಸೊ ನಿಮ್ಮ ಎಲ್ಲ ಮಾರ್ಕ್ಸ್ ಕಾರ್ಡನ್ನು ನೀವು ತೊಗೊಂಡೋಗಬೇಕು. ನಿಮ್ಮ ಜನ್ಮ ದಿನಾಂಕ, ನಿಮ್ಮ ಡೇಟ್ ಆಫ್ ಬರ್ತನ್ನು ಪ್ರೂಫ್ ಕೊಡಲಿಕ್ಕೋಸ್ಕರ ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ಅಥವಾ ನಿಮ್ಮ ಬರ್ತ್ ಸರ್ಟಿಫಿಕೇಟ್ ಇದನ್ನು ತೊಗೊಂಡೋಗಬೇಕು. ನಿಮ್ಮ ವಿವಿಧ ಮೀಸಲಾತಿ ಕೋರಿದ್ದಲ್ಲಿ, ಅಂದರೆ ಯಾವುದೇ SC ST ಇರ್ಬೋದು, ಮಾಜಿ ಸೈನಿಕರು ಇರ್ಬೋದು, ಇದೇನು ನೀವು ಮೀಸಲಾತಿಯನ್ನು ಕೋರ್ತೀರಿ ಅದರ ಪ್ರಮಾಣ ಪತ್ರ, ಹಾಗೆ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್. ನೀವು ಆಲ್ರೆಡಿ ಬೇರೆ ಎಲ್ಲಾದರೂ ಜಾಬ್ ಮಾಡ್ತಿದ್ರೆ ನೀವು NOC ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟನ್ನು ತೊಗೊಳ್ಬೇಕು. ಮತ್ತು ಸಿಪಾಯಿ ಮತ್ತು ಗನ್ಮ್ಯಾನ್ ಹುದ್ದೆಗಳನ್ನು ಹೊರತುಪಡಿಸಿ ಯಾರಾದರೂ ದ್ವಿತೀಯ ದರ್ಜೆಗೆ ನೀವು ಅಪ್ಲೈ ಮಾಡ್ತಿದ್ರೆ ನೀವು ಕಂಪ್ಯೂಟರ್ ಅಪ್ಲಿಕೇಶನ್ ಏನು ನಾಲೆಜ್ ಸರ್ಟಿಫಿಕೇಟ್ ಇದೆ ಅದನ್ನು ಕೂಡ ಸಬ್ಮಿಟ್ ಮಾಡಬೇಕು ಸ್ನೇಹಿತರೆ. ಸೊ ಇಲ್ಲಿ ಹೇಗೆ ಅಪ್ಲೈ ಮಾಡಬೇಕಂತ ಕೊಟ್ಟಿದ್ದಾರೆ, ಡೀಟೇಲ್ ನೋಡ್ಬೋದು. ನಿಮ್ಮ ಭಾವಚಿತ್ರ ಹೇಗಿರಬೇಕು ಅದರೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ಕೊಟ್ಟಿದ್ದಾರೆ. ಅಭ್ಯರ್ಥಿ ಅರ್ಜಿಯನ್ನು ಭರ್ತಿ ಮಾಡೋ ಮೊದಲು ಎಲ್ಲ ವಿವರಗಳನ್ನು ಓದಿ ಅರ್ಥೈಸಿಕೊಂಡು ನಂತರನೇ ನೀವು ಆನ್ಲೈನ್ನಲ್ಲಿ ಅಪ್ಲಿಕೇಶನನ್ನು ಮಾಡಬೇಕು. ಯಾಕಂತೇಳಿದರೆ ಮತ್ತೆ ಎಲ್ಲಾದರೂ ನಿಮಗೆ ಸೇರ್ಪಡೆ ಮಾಡಬೇಕು, ಏನಾದರೂ ನನಗೆ ಆ್ಯಡ್ ಮಾಡಲಿಕ್ಕಿತ್ತು, ಏನಾದರೂ ನನಗೆ ಚೇಂಜಸ್ ಮಾಡಲಿಕ್ಕಿತ್ತು ಅಂತ ಕೇಳಿದರೆ ಅವ್ರು ಯಾವುದೇ ರೀತಿಯಾದಂಥ ಅವಕಾಶ ಇರುವುದಿಲ್ಲ. ಸೊ ಇದಾಗಿತ್ತು ಸ್ನೇಹಿತರೆ, ಇದು ಅಧಿಸೂಚನೆ. ನಮ್ಮ ಬೆಳಗಾವಿ DCC ಬ್ಯಾಂಕ್ ಇಲ್ಲಿ ಹೊರಡಿಸಿರುವಂಥ ಅಧಿಸೂಚನೆ 3 ಜಾಬ್ಗಳಿಗೆ, ಒಂದು ಸೆಕೆಂಡ್ ಡಿವಿಷನ್ ಕ್ಲರ್ಕ್ ಮತ್ತು ಬಂದೂಕುದಾರಿ ಗನ್ಮ್ಯಾನ್ ಮತ್ತು ಸಿಪಾಯಿ ಪಿಯೋನ್. ಸೊ ಮುಂದಿನ ಹಂತದಲ್ಲಿ ನಾನು ಈ ಏನು ಜಾಬ್ ಇದೆ ಇದಕ್ಕೆ ಅಪ್ಲೈ ಮಾಡುವ ವಿಧಾನ ಹೇಗೆ ಅಂತ ತೋರಿಸಿಕೊಡ್ಲಿಕ್ಕಿದ್ದೇನೆ. ಅದಕ್ಕೆ ನಾನು ಮೊದಲೇ ತಿಳಿಸಿದಾಗೆ ಅಫಿಷಿಯಲ್ ವೆಬ್ಸೈಟಿಗೆ ಬರಬೇಕು. ಸೊ ನಾನು ಅಫಿಷಿಯಲ್ ವೆಬ್ಸೈಟಿಗೆ ಬಂದಿದ್ದೇನೆ. ಸೊ ಇಲ್ಲಿ ನೋಡ್ಬೋದು, ಕ್ಲಿಕ್ ಹಿಯರ್ ಟು ಸ್ಟೆಪ್ to be followed while registering and filling ಆನ್ಲೈನ್ ಅಪ್ಲಿಕೇಶನ್ ಫಿಲ್ ಮಾಡುವಾಗ ಏನೇನು ಪಾಲಿಸಬೇಕು ಅಂತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು, ಫಸ್ಟ್ ನೀವು ನ್ಯೂ ರಿಜಿಸ್ಟ್ರೇಷನ್ ಅಂತೇಳಿ ಕ್ಲಿಕ್ ಮಾಡಬೇಕಂತೆ. ಸೊ ನ್ಯೂ ರಿಜಿಸ್ಟ್ರೇಷನ್ ಅಂತ ಏನಿದೆ ಅದನ್ನು ನೀವು ಕ್ಲಿಕ್ ಮಾಡಬೇಕು. ಸೊ ನ್ಯೂ ರಿಜಿಸ್ಟ್ರೇಷನ್ ಅಂತ ಕ್ಲಿಕ್ ಮಾಡಿದ ನಂತರ ಫಿಲ್ ಅಪ್ ದ ಬೇಸಿಕ್ ಡೀಟೇಲ್ಸ್. ಸೊ ಇದರ ಇಲ್ಲಿ ಬೇಸಿಕ್ ಡೀಟೇಲ್ಸ್ ಏನಂತ ಕೊಟ್ಟಿದ್ದಾರೆ ಅದನ್ನು ನಾವು ಫಿಲ್ ಮಾಡಬೇಕು. ಸೊ ಅನಂತರ ಏನಿದೆ, follow the instructions and complete the registration process step by step for generating registration ID and password to login. ಸೊ ಇದನ್ನು ನೀವು ಫಿಲ್ ಮಾಡಿದ ನಂತರ ಸಬ್ಮಿಟ್ ಕೊಟ್ಟ ತಕ್ಷಣ ನಿಮಗೆ ಪಾಸ್ವರ್ಡ್ ಮತ್ತು ಲಾಗಿನ್ ID ಸಿಗುತ್ತೆ. ಸೊ ಇಲ್ಲಿ ನೋಡ್ಬೋದು ನಿಮಗಿದು ಕಂಪ್ಲೀಟ್ ಆದ ಡೀಟೇಲ್ಸನ್ನು ಕೊಟ್ಟಿದ್ದಾರೆ, ಹೇಗೆ ನೀವು ಅಪ್ಲೈ ಮಾಡಬೇಕಂತ. ಸೊ ರಿಜಿಸ್ಟ್ರೇಷನ್ ಮಾಡುವ ಫಾರ್ಮಲ್ಲಿ ಏನಿದೆ, ನಿಮ್ಮ ಹೆಸರು, ಅಭ್ಯರ್ಥಿಯ ಪೂರ್ಣ ಹೆಸರು, ನಿಮ್ಮ ತಂದೆ ಹೆಸರು, ನಿಮ್ಮ ತಾಯಿ ಹೆಸರು, ನಿಮ್ಮ ಸಂಗಾತಿ, ನೀವು ಮ್ಯಾರಿಡ್ ಆಗಿದ್ದರೆ ನಿಮ್ಮ ಸಂಗಾತಿ ಹೆಸರು, ನಿಮ್ಮ ಡೇಟ್ ಆಫ್ ಬರ್ತ್ ಮತ್ತು ನಿಮ್ಮ ಲಿಂಗ ಯಾವುದು, ಮೇಲ್ ಫೀಮೇಲ್, ಆಮೇಲೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್, ನಿಮ್ಮ ಮೊಬೈಲ್ ಸಂಖ್ಯೆಯಲ್ಲಿ ಬರೀಬೇಕು. ಆನಂತರ ನಿಮ್ಮ ಇಮೇಲ್ ID ಮತ್ತು ಭದ್ರತಾ ಕೋಡ್, ಸೆಕ್ಯೂರಿಟಿ ಕೋಡ್ ಇಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನು ಇಲ್ಲಿ ಟೈಪ್ ಮಾಡಿ ಇಲ್ಲಿ ಐ ಅಗ್ರಿ ಮತ್ತು ಸಬ್ಮಿಟ್ ಅಂತ ಕೊಟ್ಟರೆ ನೀವು ರಿಜಿಸ್ಟರ್ ಆಗ್ತೀರಿ. ಅಪ್ಲಿಕೇಶನ್ ಸಬ್ಮಿಟ್ ಆಗೋದಿಲ್ಲ, ನ್ಯೂ ರಿಜಿಸ್ಟ್ರೇಷನ್ ಆಗುತ್ತೆ. ಸೊ ನಿಮಗೆ ಯೂಸರ್ ID ಮತ್ತು ಪಾಸ್ವರ್ಡ್ಗಳು ಸಿಗುತ್ತೆ. ಆನಂತರ ನೀವು ಪುನಃ ಇಲ್ಲಿ ಬಂದು ಆಲ್ರೆಡಿ ರಿಜಿಸ್ಟರ್ ಅಂತ ಕೊಟ್ಟರೆ
ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ಐ ಡಿ, ಪಾಸ್ವರ್ಡ್ ಮತ್ತು ಈ ಸೆಕ್ಯೂರಿಟಿ ಕೋಡನ್ನು ಇಲ್ಲಿ ಹಾಕಿ ಲಾಗಿನ್ ಆಗಿ ಅಪ್ಲಿಕೇಶನ್ ಪ್ರೊಸೀಜರನ್ನು ಸ್ಟಾರ್ಟ್ ಮಾಡಬೇಕು ಸ್ನೇಹಿತರೆ. ಸೊ ಸ್ನೇಹಿತರೆ, ಈ ರೀತಿಯಾಗಿ ನಾವು ಬೆಳಗಾಂ ಡಿಸ್ಟ್ರಿಕ್ಟ್ನ DCC ಬ್ಯಾಂಕ್ನಲ್ಲಿ ಹೊರಡಿಸಿರೋದಂತಹ 3 ಜಾಬ್ ಪೋಸ್ಟ್ಗಳಿಗೆ ಹೇಗೆ ಅಪ್ಲೈ ಮಾಡಬೇಕು ಅಂತ ನಾನು ನಿಮಗೆ ತೋರಿಸಿಕೊಟ್ಟೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಒಟ್ಟಿಗೆ ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಧನ್ಯವಾದಗಳು.